ಅಲ್ಲಿ ಅವರು ಯುಟಿಲೈಸ್ ಮಾಡ್ಕೊಂಡ್ರ ಸರ್ಟಿಫಿಕೇಟ್. ಆಲ್ಮೋಸ್ಟ್ ಈಗ ಎಲ್ಲಾರು ಸರ್ಟಿಫಿಕೇಟ್ ತಗೊಂಡ್ ಏನ್ ಮಾಡುದು ಅಂತ ಕೇಳ್ತಿರ್ತಾರಲ್ರಿ, ಅವ್ರಿಗೆ ಅದೊಂದು ಕೇಳ್ತಾರೆ. ಸರ್ಟಿಫಿಕೇಟ್ ಕೇಳ್ತಾರೆ. ಅಚ್ಚಾ ಸಿಗಲ್ಲ. ವೆರಿ ಅಂದ್ರೆ ಸರ್ಟಿಫಿಕೇಟ್ ಇಂದ ಯೂಸ್ ಅದ ಅಂತ ಕೆಲವೊಂದ್ ಮೈಂಡ್ ಸೆಟ್ ಏನ್ ಮಾಡಿರ್ತಾರೆ ಕೆಲವೊಂದ್ ಜನರಿ. ಈಗ ಏನ್ ಮಾಡೋದು ಮೇಡಮ್ ಈಗ ಬುಟಿಕ್ ಹಾಕ್ಯಾರ ಅಂತ ಹೇಳ್ತೀರಿ. ಈಗ ಒಂದು ಸರ್ಟಿಫಿಕೇಟ್ ನೀವೇ ತೊಗೊಂಡು ಬುಟಿಕ್ ಹಾಕ್ತೀರಿ. ಒಂದು ಜಂಪರ್ ಅಲ್ಲಿ ಒಂದು ಸಾರಿಯಲ್ಲಿ ಕಿಮ್ಮತ್ ಎಷ್ಟು ಇರ್ಬೋದು ಅಂದಾಜು? ಅಂದ್ರ 1500 ಇಂದ ಸ್ಟಾರ್ಟಿಂಗ್ ಇದೆ ರೀ. ಡ್ರೆಸ್ ಸಿಕ್ಕಿ ಬಿಡುತ್ರಿ, ಇಲ್ಲ ಒಂದು ಜಂಪರ್ ಸಿಕ್ಕಿ ಬಿಡುತ್ತೆ. ಎಲ್ಲ ಇದು ಸ್ಯಾರಿ ಅದು ಎಲ್ಲ ಅವ್ರದೇ ಇರುತ್ತೆ. ಬ್ಲೌಸ್ ಪೀಸ್ ಅವ್ರು ನಮ್ಗೆ ಕೊಟ್ಟ ಒಂದ್ ಸಿಂಪಲ್ ಡಿಸೈನ್ ನಾವು ಸ್ಟಾರ್ಟ್ ಮಾಡ್ಬೇಕು. ಅಲ್ಲ ನಾ ಕೇಳೋದು ಬುಟಿಕ್ ಅಂದ್ರೆ ಶಾಪ್ ಇರ್ತಾವ್ರಿ. ಶಾಪ್. ಈಗ ಒಂದು ಡ್ರೆಸ್ ನೀವು ಬಿಜಾಪುರದಾಗ ಎಲ್ಲಿ ಹುಡುಕಿದ್ರು ಸಿಗಲ್ಲ, ಅದಕ್ಕೆ ಬುಟಿಕ್ ಅಂತಾರ. ಆ ಡ್ರೆಸ್ ಇನ್ನು ಎಲ್ಲೆಲ್ಲಿ ಹುಡುಕಿದ್ರು ಸಿಗಲ್ಲ ನಿಮಗೆ. ದಟ್ ಈಸ್ ಮೀನ್ಸ್ ಬುಟಿಕ್. ನೀವು ಅದೇ ಹೋಗಿ ನೀವು ಋಣವಾಲ್ನಲ್ಲಿ ಹೋದಾಗ ಸಿಗುದಿಲ್ರಿ ಅದು. ಹೌದ್ರಿ. ಹೇಳ್ರಿ ಮೇಡಮ್, ಬುಟಿಕ್ ಬಗ್ಗೆ ಹೇಳ್ರಿ. ಬುಟಿಕ್ ಬಗ್ಗೆ ಅಂತಂದ್ರೆ ಈಗ ಮಿನಿಮಮ್ ನಿಮ್ಗೆಲ್ಲ ಸ್ಯಾರಿ ಬ್ಲೌಸ್ ಎಲ್ಲ ರೆಡಿ ಬೇಕಂದ್ರೆ ಮಿನಿಮಮ್ ಒಂದು 5000 ಇಂದ 10,000. ಬಿಜಾಪುರದಾಗ ಯಾಕೆ ಹಾಕ್ಬಾರ್ದು ನೀವು? ಯಾರು ಒಬ್ರು ಇಷ್ಟು ಮಂದಿ ಇದ್ದೀರಿ, 1000 ಸ್ಟೂಡೆಂಟ್ ಇದ್ದೀರಿ, ಎಲ್ಲರಿಗೂ ಸರ್ಟಿಫಿಕೇಟ್ ಸಿಕ್ಕದ, ಎಲ್ಲರ ಮನ್ಯಾಗ ಬಿಸ್ನೆಸ್ ಮನ್ ಅದಾರ, ಒಂದು ಬುಟಿಕ್ ಹಾಕ್ಬೋದಲ್ಲ? ಬುಟ್ಟಿಗೆ ಹಾಕೋದಂದ್ರೆ ಹೇಳ್ರಿ ಸರಿ, ನಾವು ಬುಟ್ಟಿಕ್ ಅಂಗಡಿ ಹಾಕಿಲ್ಲ ರೀ ನಮ್ದು. ಆ್ಯಕ್ಚುಲಿ ನಮ್ಮಲ್ಲಿ ಕಲ್ತಂತ ಸ್ಟೂಡೆಂಟ್ಸಿಗೆ ಏನೈತಲ್ಲ ಅವ್ರಿಗೆ ನಾವು ಈ ವರ್ಕ್ ಕೊಡ್ತೀವಿ. ಬುಟ್ಟಿಕ್ ಅಂದ್ರೆ ಏನ್ರಿ, ಜೆಂಟ್ಸಿಗೆ ಕರ್ಕೊಂಬಂದು ಅವ್ರ ಕಡೆದು ವರ್ಕ್ ಹಾಕಿಸ್ತಾರೆ. ರಾಜಸ್ಥಾನದಿಂದ ಆ ಕಡೆ ತೊಗೊಂಬಂದು ಅವ್ರ ಕುಂಡ್ರಿಸಿ ವರ್ಕ್ ಹಾಕಿಸ್ತಾರೆ, ಅವ್ರ ಪೇಮೆಂಟ್ ಕೊಟ್ಟ ಕಸಿಂದ. ಆದರೆ ನಾವು ಅವ್ರಿಗೆ ಇರಾಕ ಕುಂಡ್ರಾಕ ಮನಿ ಬಾಡಿಗೆ ಇವೆಲ್ಲ ಕೊಡೋದು ಎಲ್ಲ ಮಾಡೋದಾಕೈತಿ. ನಾವು ಹಂಗಾಗಿ ಆ ಬುಟ್ಟಿಕನ್ನ ತೆಗ್ದಿಲ್ಲ. ನಮ್ಮ ಕಡೆ ಕಲ್ತವ್ರೇನಿರ್ತಾರಲ್ಲ ಅವ್ರಿಗೆ ವರ್ಕ್ ಕೊಡಬೇಕು ಅಂಥೇಳಿ ಎಷ್ಟೋ ಜನ ನಾವು ಫೋನ್ ಮಾಡಿ ಕೇಳಿದ್ರು. ನಾವು ಜೆಂಟ್ಸ್ ನಿಮ್ಗೆ ಬ್ಲೌಸ್ ಹೊಲಿದು ಕೊಡ್ತೇವೆ, ಮತ್ತು ಬುಟ್ಟಿಕ ಇದು ಬ್ಲೌಸ್ ಆರ್ಡ್ರಸ್ ಆರಿ ವರ್ಕ್ ಹಾಕಿ ಕೊಡ್ತೇವೆ, ನಮಗೆ ಕರೆಸ್ಬೋರಿ, ನೀವು ಎಟ್ಟಕ್ಕೆ ಅಂತೀರಿ ಎಟ್ಟಕ್ಕೆ ನಾ ಬ್ಲೌಸ್ ಹಾಕಿ ಕೊಡ್ತೇವೆ ಅಂತ ಕೇಳಿದ್ರು ನಮಗೆ. ಅವ್ರಿಗೆ ಸ್ಪಷ್ಟವಾಗಿ ಹೇಳಿದಾರೆ ನಾ ರೀ, ನಾವು ರೊಕ್ಕ ಗಳಿಸೋ ಸಲಾಗ ಹಿಂಗೆ ಇದು ಮಾಡೋ ಸಲ ನಾವು ಮಾಡಿಲ್ಲ. ನಮ್ಮಲ್ಲಿ ಸ್ಟೂಡೆಂಟ್ಸ್ ಅದಾರ, ಆ ವರ್ಕ ಸ್ಟೂಡೆಂಟ್ಸ್ ಕಲ್ತವ್ರಿಗೆಲ್ಲ ವರ್ಕ್ ಕೊಡ್ಬೇಕನ್ನೋ ಅಭಿಪ್ರಾಯದಿಂದ ನಾವು ಕ್ಲಾಸ್ ತೆಗೆದಿದ್ದು. ಪ್ರತಿಯೊಬ್ಬರಿಗೆ ನಾವು ಇಲ್ಲಿ ನಮ್ಮಲ್ಲಿ ಏನು ಕಲಿಯಕ್ಕೆ ಬರ್ತಾರಲ್ಲ ಅವ್ರು ವರ್ಕ್ ಇದನ್ನು ಬ್ಲೌಸ್ ಆರ್ಡರ್ಸನ್ನು ಕೊಡ್ತೇವ್ರಿ ನಾವು. ಅದು ನಮಗೆ ಮೇಡಮ್ ರೀ, ನಾವು ವರ್ಕ್ ಆರ್ಡರ್ಸ್ ಹಿಡಿತೇವೆ ಮಾಡಿಕೊಡ್ತೇವೆ ಅಂದ್ರೆ ಅಷ್ಟೇ ಆರ್ಡರ್ಸ್ ಕೊಡ್ತೇವ್ರಿ ನಾವು ರೀ. ಹಾಂ ರೀ, ಅವ್ರಿಗೆ ಅಷ್ಟೇ ಕೊಡ್ತೇವೆ ನಾವು. ಇಲ್ಲ ಬರೀ ಕಲತ್ತು ನಮ್ಮ ಮಟ್ಟಿಗೆ ನಾವು ಮಾಡ್ಕೋತೇವೆ ಅಂದವ್ರಿಗೆ ಇಲ್ಲ, ಅವ್ರು ಇಂಟ್ರೆಸ್ಟ್ ಕೊಟ್ಟು ನಾವು ಬರಬೇಕು. ನಾವು ಬುಟ್ಟಿಗೆ ಅಂಗಡಿ ಹಾಕಿ ಮಾಡಿಲ್ಲ, ಪ್ರತಿಯೊಬ್ಬರು ಅವ್ರ ಮನ್ಯಾಗ ಕೂತು ಹಾಕೋಬೋದು, ಮನೆ ನಮ್ಮಲ್ಲೇ ಬಂದು ಹಾಕೋಬೋದು ರೀ. ಓಕೆ ಓಕೆ, ಧನ್ಯವಾದಗಳು ಮೇಡಮ್. ನಿಮ್ಮ ಹೆಸರು ಹೇಳ್ರಿ ಸರ್? ಸುಭಾಷ್ ಬೆಟಿಗೇರಿ. ಯಾವ ಊರು? ನಮ್ಮದು ಬಿಜಾಪುರ. ಪ್ರಾಪರ್ ಬಿಜಾಪುರ? ಪ್ರಾಪರ್ ಬಿಜಾಪುರ. ನೀವು ಯಾವ ಡಿಪಾರ್ಟ್ಮೆಂಟ್? ನಾವು ರೈಲ್ವೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರಿ. ASI ಆಗಿ ರಿಟೈರ್ಡ್ ಆದೆ. ವೆರಿ ಗುಡ್. ಅದು ಎಲ್ಲಿ ಬೆಳಗಾಮಲ್ಲಿ ರಿಟೈರ್ಡ್ ಆದೆ. ಅಲ್ಲೇ ಆಗಿರಿ? ಇವಾಗ ರಿಟೈರ್ಡ್ 15 years ಆಯ್ತು. ಈಗ ರೀಸೆಂಟ್ ಆಗಿ ಬಂದೇವಿ, 3 years ಆಯ್ತು ಇಲ್ಲಿ ಬಂದೆ, ಇಲ್ಲೇ ಸೆಟ್ಲ್ ಆಗಿವಿ. ಸುವರ್ಣ ಸಿಂದಗಿ ಅವರು ನಿಮ್ಗೆ ಹೆಂಗ್ ಗೊತ್ತು? ಸುವರ್ಣ ಸಿಂಧಿ ಅವರು ನಮ್ಮ ರಿಲೇಷನ್, ಅಂದ್ರೆ ನಮ್ಮ ಫ್ಯಾಮಿಲಿ ಕಡೆಯಿಂದ ರಿಲೇಷನ್. ಅವರೆಲ್ಲ ಅಣ್ಣ ತಮ್ಮರು ಆಗ್ತಾರೆ. ನೀವು ಅಕ್ಕ ತಂಗಿ? ಹೀಗಾಗಿ ನಮ್ಮ ನಿಯರೆಸ್ಟ್ ಸಂಬಂಧಿಕರೇ ಇವರು. ಇವ್ರ ಬಗ್ಗೆ ಸುಮಾರು 10 ವರ್ಷದಿಂದ, ನಾನು 10-15 ವರ್ಷದಿಂದ ಬ್ಯಾಕ್ ಸೈಡ್ ಗೊತ್ತು ಇವ್ರದ್ದು. ಯಾಕಂದ್ರೆ ಕೃಪಾ ಆರಿ ವರ್ಷ ಅಲ್ಲಿಂದ ಇವ್ರು ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟಿಗೆ ಇವರು 3-4 ಜನ ಇಷ್ಟೇ ಬರ್ತಿದ್ರು. ಇವ್ರು ಹೆಂಗ್ ನಡೆಸ್ತಾರಂತ ನಾನು ತಿಳ್ಕೊಂಡಿದ್ದೆ. ಆಮೇಲೆ ಇವರು ಕ್ರಮೇಣ ನಾನು ವರ್ಷದಾಗ 1-2 ಸಲ ಬರ್ತಿದ್ದೆ ಇಲ್ಲಿ ಬಿಜಾಪುರಕ್ಕೆ. ಆಮೇಲೆ ಇವ್ರ ಇಂಪ್ರೂವ್ಮೆಂಟ್ ನೋಡ್ಕಿಸಿಂದ ನಾನು ಗಾಬರಿ ಆಗಿದೆ. ಸುಮಾರು ಈಗ 1,500-2 ಸಾವಿರ ಜನರಿಗೆ ಈ ಥರ ಅಕ್ಕಂದಿರು ತಂಗಿದರಿಗೆಲ್ಲ ಇವರು ಟೀಚಿಂಗ್ ಕೊಟ್ಟಿದ್ದಾರೆ. ಈ 6 ವರ್ಷ ಟೀಚಿಂಗ್ ಇದು ಭಾಳ ಫೇಮಸ್ ಆಗ್ಯದ. ಮತ್ತು ಮೇಲಾಗಿ ಇದು ಹೊರಗಡೆ ಹೋಗಿ ವರ್ಕ್ ಮಾಡೋದಲ್ಲ, ತಮ್ಮ ಮನೆಯೊಳಗೆ ತಮ್ಮ ಮನೆ ಕೆಲಸ ಮಾಡಿ ಇವರೆಲ್ಲ ಅಕ್ಕ ತಂಗಿಯರೆಲ್ಲ ಇವರು ಮನೆಯೊಳಗೆ ಕೆಲಸ ಮಾಡೋದು ಒಂದು ಉದ್ಯೋಗ. ಇದು ಕೃಪಾ 6 ವರ್ಷ ಒಳಗೆ ಸುವರ್ಣ ಸಿಂದಗಿಯವರು ಮಾಡಿದಂಥ ಒಂದು ದೊಡ್ಡ ಕಾರ್ಯ. ಯಾಕಂದ್ರೆ ಇವರು ಉದ್ಯೋಗ ನೋಡ್ರಿ, ಹೊರಗಡೆ ಹೋಗಿ ಉದ್ಯೋಗ ಮಾಡೋದಲ್ಲ,
ಅಲ್ಲ, ತಮ್ಮ ಮನಿ ಕೆಲಸ ಮಾಡ್ಕಿಸಿಂದ ತಂದೆ ತಾಯಿ ಸಂಭಾಳನೆ ಮಾಡಿ ಹಾಗೂ ಅವ್ರ ಅತ್ತೆ ಮಾವಾಗ ಎಲ್ಲ ಸಂಭಾಳನೆ ಮಾಡ್ಕಿಸಿಂದ ಆ ನಂತರ ತಮ್ಮ ಮಕ್ಕಳು ಮರಿ ಎಲ್ಲ ಏನೋ ವರ್ಕ್ ಮಾಡಿ ಲಾಸ್ಟಿಗೆ ಒಂದು 2-3 ತಾಸು ಕೆಲಸ ಇದು ತೊಗೊಂತಾರ ಅವ್ರು ಟೈಮ್ ತೊಗೊಂಡು ಕಿಸಿಂದ ಈ ಆರಿ ವರ್ಕ್ ಮಾಡಿ ಸುಮಾರು ತಿಂಗಳಿಗೆ ಒಂದು 15-20 ಸಾವಿರ ರೂಪಾಯಿ ಅವ್ರ ಮನೆ ಒಳಗೆ ಕೂತು ಉದ್ಯೋಗ ಮಾಡ್ತಾರೆ. ಅದು ನಮಗೆ ಭಾಳ ಹೆಮ್ಮೆ ಆಗ್ಯದ. ಹಿಂಗಾಗಿ ಅವರು ಸುಮಾರು 1,500 ಜನರಿಗೆ ಹೇಳಿದ್ದಾರೆ, ಟೀಚಿಂಗ್ ಕೊಟ್ಟಿದ್ದಾರೆ, ಈಗೂ ಕೊಡ್ತಾ ಇದ್ದಾರೆ. ಮುಂದೆ ಇದು ಇವ್ರದ್ದು ಎಲ್ಲಿವರೆಗೆ ಹೋಗ್ಯದ ಒಂದು ಇಂಟರ್ನ್ಯಾಷನಲ್ ಅವ್ರಿಗೆ ಹೋಗ್ಯದ. ಇಂಟರ್ನ್ಯಾಷನಲ್ ಮೊನ್ನೆ ಒಂದು ಫಂಕ್ಷನ್ ಮಾಡಿದ್ರು. ಈಗ ನಮ್ಮ ಬಿಜಾಪುರ ಒಳಗೆ ಅಲ್ಲದೆ ರಾಜ್ಯದ ಒಳಗೆ ಅಲ್ಲದೆ ಈ ನಮ್ಮ ಇಂಡಿಯಾದೊಳಗೆ ಈ ಥರ ಒಂದು ಕೆಲವೊಬ್ಬರಿಗೆ ಆರಿಸಿದಾರೆ. ಇವರು ಆರಿಸಿ ಬೆಂಗಳೂರು ಒಳಗೆ ಒಂದು ಫಂಕ್ಷನ್ ಮಾಡಿದ್ರು ಮೊನ್ನೆ, ಆರಿ ವರ್ಷ ಇಂಟರ್ನ್ಯಾಷನಲ್ ಆರಿ ವರ್ಷ ಅಂತೇಳಿ. ಅಲ್ಲಿ ಇವರಿಗೆ ಇಂಟರ್ನ್ಯಾಷನಲ್ ಒಂದು ಸರ್ಟಿಫಿಕೇಟ್ ಸಿಕ್ಕದ. ಇವ್ರಿಗೆ ಭಾಳ ಖುಷಿ ಆಗ್ಯದ. ಯಾಕಂದ್ರೆ ಸುಮಾರು ಇವರು 2 VRL ಬಸ್ ಮಾಡಿಕಿಸಿಂದ ಇಲ್ಲಿಂದ ಬಿಜಾಪುರ ಟು ಬೆಂಗಳೂರು ಹೋಗಿದ್ದಾರೆ. ಪರ್ ಹೆಡ್ ಎಷ್ಟೋ ಅಮೌಂಟ್ ಕೊಟ್ಟಿದ್ದಾರೆ. ಅವ್ರು ಅಲ್ಲಿ ಹೋಗಿಸಿಂದ ಅದು ಆಫ್ ಮಾಡ್ರಿ. ಆನಂತರ ಅಲ್ಲಿ ಇಂಟರ್ನ್ಯಾಷನಲ್ ಇವರು ಸರ್ಟಿಫಿಕೇಟ್ ಸಿಗ್ತದೆ. ಆ ಸರ್ಟಿಫಿಕೇಟಿಂದ ಈಗೇನು ಇದು ಆಗ್ತಾರಲ್ಲ, ಈ ಫಂಕ್ಷನ್ ಮುಗೀತದಲ್ಲ, ಅವ್ರಿಗೆ ಎಲ್ಲರಿಗೂ ಒಂದೊಂದು ಕಾಪಿ ಕೊಟ್ಟು ಅವ್ರದ್ದೊಂದು ಫೋಟೋ ಹಾಕಿ ಒಂದು ಮನೆ ಒಳಗೆ ಇಟ್ಟರೆ ಅವ್ರಿಗೆ ಒಂದು ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಸಿಕ್ಕಂಗೆ ಆಗ್ತದೆ. ಮೇಲಾಗಿ ಆ ಸರ್ಟಿಫಿಕೇಟಿಂದ ಅವ್ರು ಲೈಫ್ ಲಾಂಗ್ ಅವ್ರು ಉದ್ಯೋಗ ಮಾಡ್ಬೋದು ಮನೆ ಒಳಗೆ ಕೂತು. ಹಿಂಗಾಕಿಸಿಂದ ಅವರು ನಮ್ಮ ಈ ಸುವರ್ಣ ಸಿಂಧಿಗೆಯವರು ಇವರಿಗೆ ಇದು ಕೊಟ್ಟಿದ್ದು, ಬೆಂಬಲ ಕೊಟ್ಟಿದ್ರು ಅವ್ರ ಪತಿದೇವರು ಪ್ರಮೋದ್ ಸಿಂಧಿಗೆ ಅವರು. ಇವರು ರಿಯಲ್ ಆಗಿ ಕೃಷಿಕರು. ಅವರು ಹೊಲ ಅದು ಇದು ಮಾಡಿಕೊಂಡು ಅವರು ತಮ್ಮ ಫ್ಯಾಮಿಲಿಗೆ ಬೆನ್ನುಲುವಾಗಿ ಅವರು ಇದಕ್ಕೆ ಈ ಸ್ಕೋಪ್ ಕೊಟ್ಟು ಇಲ್ಲಿವರೆಗೆ ಒಂದು ಇದು ಮಾಡಿದ್ದಾರೆ, ಚಿಕ್ಕ ಶಾಲೆ ಥರ ಮಾಡಿದ್ದಾರೆ. ಇದೇ ಮುಂದೆ ದೊಡ್ಡ ಪ್ರಮಾಣ ಆಗಲಿ ಅಂತೇಳಿ ದೇವರಲ್ಲಿ ನಾ ಪ್ರಾರ್ಥನೆ ಮಾಡಿ ನನ್ನ 1-2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ ಅವ್ರಿಗೆ ಕೊಡಿ. ನೀವು ತೋರಿದ್ದೆ ಹೇಳ್ರಿ. ನನ್ನ ಹೆಸರು ನಿರ್ಮಲಾ ಸುಭಾಷ್ ಬೆಟಗೇರಿ. ಈ ಸುವರ್ಣ ಸಿಂಧಿಗೆ ಆರಿ ವರ್ಕ್ ಮಾಡಿದ್ದು ನಮಗೂ ಭಾಳ ಖುಷಿ ಆಗ್ಯದ್ರಿ. ಎಲ್ಲರಿಗೂ ನಮ್ಮ ಸಮಾಜದಾಗ ಎಲ್ಲರಿಗೂ ಖುಷಿ ಆಗ್ಯದ ಇದು ಮಾಡಿದ್ದು. ಹಿಂಗೆ ಇದೇ ತರ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಮ್ಮ ಆಸೆ. ಎಲ್ಲಾ ಸಮಾಜದೊಳಗೂ ಖುಷಿ ಆಗ್ಯದ್ರಿ. ಹಾ, ನಿಮ್ ಸಮಾಜ ಹೌದು ಹೌದು ಹೌದು, ಎಲ್ಲಾ ಸಮಾಜದವ್ರು ಅದಾರ್ರಿ. ಹೌದು, ಹಿಂದೂ ಮುಸ್ಲಿಂ ಪ್ರತಿಯೊಬ್ಬರೆಲ್ಲ ಎಲ್ಲರೂ ಖುಷಿ ಹೇಳಕತ್ತಾರ. ಈಗ ಹೌದೌದು, ಇವರು ನಮ್ಮ ಸಮಾಜ ಮಾಡ್ಯಾಳಲ್ಲ, ಒಂದೇ ಸಮಾಜಕ್ಕೆ ಸೀಮಿತ ಅಲ್ರಿ ಸುವರ್ಣ ಸಿಂಧಿಗೆ ಅವರು. ಹೌದ್ರಿ, ಇಡೀ ಎಲ್ಲ ಮಾನವ ಕುಲಕ್ಕೆ ಇದು ಅದ. ಹೌದು ಹೌದು, ಒಂದು ಒಂದು ಮಾದರಿ ದಾರಿ ಆಗಿಬಿಟ್ಟ. ಹೌದು ಹೌದು, ಅದಕ್ಕೆ ನಮಗೂ ಹೆಮ್ಮೆ ಅದ್ರಿ. ನಾವು ತಾಂಬಾದವ್ರು ಇದ್ದಿದ್ದು ನಮ್ಗೆ ಹೆಮ್ಮೆ ಅದ್ರಿ. ಎಲ್ಲರೂ ಹೆಮ್ಮೆ. ಹೌದು, ಓಕೆ ಓಕೆ ಓಕೆ, ಇಷ್ಟೇ. ಧನ್ಯವಾದಗಳು ಮೇಡಮ್. ಧನ್ಯವಾದ. ತಮ್ಮ ಹೆಸರು ಹೇಳ್ರಿ. ಓಂ ಶಾಂತಿ. ನನ್ನ ಹೆಸರು ಸುನಂದ. ಸುನಂದ ಕುಂಸಿ. ಹಾ, ನೀವೇನಿದ್ದೀರಿ ಈಗ? ಈಗ ಮೆಂಬರ್ ಅದೇವ್ರಿ. ಅದನ್ನ ಹೇಳ್ರಿ. ಅದು ಏನು ಹೇಳ್ಕೊಳಕಂತ ನನಗೆ ಅದು ಇಷ್ಟ ಇಲ್ರಿ. ಈಗ ಏನಂದ್ರ ಈ ಓಣಿ ಒಳಗೆ ನೀವು ಮೆಂಬರ್ ಇದ್ದೀರಲ್ಲ, ಅದೇವ್ರಿ. ಹೌದಲ್ಲ, ಅದು ಬಹಳ ಮುಖ್ಯ ನಮಗೆ. ಸುವರ್ಣ ಸಿಂಧಿಗೆ ಅವ್ರಿಗೆ ಸಪೋರ್ಟ್ ಅದು. ನೀವೊಬ್ಬರು ಮೆಂಬರ್ ಆಗಿ, ಈಗ ಪ್ರೆಸೆಂಟ್ ಮೆಂಬರ್ ಅಲ್ರಿ, ಮುನ್ಸಿಪಾಲ್ಟಿ ಮೆಂಬರ್ ನೀವು, ಹೌದ್ರಾ? ನೀವು ಮುನ್ಸಿಪಾಲ್ಟಿ ಮೆಂಬರ್ ಪ್ರೆಸೆಂಟ್ ಇದ್ದು, ನೀವು ಅವರು ಸುವರ್ಣ ಸಿಂಧಿಗೆಯವರ ನೇಬರ್ ಇದ್ದು ಏನು ಹೇಳ್ತೀರಿ ಅದು ಮಹತ್ವ ಭಾಳ. ನೀವು ಕಾರ್ಪೊರೇಟರ್ ಆಗಿ ಏನು ಹೇಳ ಬಯಸ್ತೀರಿ ಸುವರ್ಣ ಸಿಂಧಿಗೆಯವ್ರ ಬಗ್ಗೆ? ನೋಡ್ರಿ, ಸುವರ್ಣ ಸಿಂಧಿಗೆಯವರು ಈ ಸದ್ಯ ಏನ್ ಮಾಡ್ತಾರ, ಇದು ಆರ್ಯವರ್ಕ ಇದು ಭಾಳ ಹೆಮ್ಮೆ ಕೆಲಸ. ಪ್ರತಿಯೊಬ್ರು ಹೆಣ್ಮಕ್ಳು ಮನೆಯಾಗಿದ್ದೆ ತಮ್ಮ ಕೆಲಸ, ಮನೆ ಕೆಲಸ ಮುಗಿಸ್ಕೊಂಡು ಇದು ಮನೆಯಾಗೆ ವರ್ಕ್ ಮಾಡ್ಕೊಂಡು ಬೇಕಾದ್ ಮಾಡ್ಬೋದು. ಇದು ದೊಡ್ಡ ಹೆಮ್ಮೆ ಕೆಲಸ ಹೆಣ್ಮಕ್ಳು. ಹೌದು, ತೊಟ್ಟಿಲು ತೂಕೈ ಜಗತ್ತೇ ತೂಗ್ತ ಹೇಳ್ಯಾರಲ್ಲ, ಹಂಗ ಅವರು ಆ ಸ್ಟೇಜಿಗೆ ಅವ್ರ ಇವ್ರ ಉದಾಹರಣೆ. ಜಗತ್ತೇ ತೂಗ್ತ ಹೇಳ್ಯಾರ. ಓಂ ಶಾಂತಿ ಹೇಳ್ಯಾರ. ಬಾಬಾ ಮಾತೆಯರ ಮೇಲೆ ಕಳ್ಸ್ಕೊಟ್ಟಾರ. ಹೆಣ್ಮಕ್ಳದೇ ಅವ್ರಾದ್ರೂ ಹೇಳುದು, ಹೆಣ್ಮಕ್ಳದ್ ಹೇಳ್ತಾರ. ಮಾತೆಯರ ಮೇಲೆ ಎಲ್ಲ ಡಿಪೆಂಡ್ ಅದ. ಹಂಗ ಇವರು ನಮ್ದು ಇಡೀ ಸಮಾಜದೊಳಗ ಇವರು ಹೆಣ್ಮಕ್ಳೇ ಇಷ್ಟು ಮುಂದುವರೆದು ಇಷ್ಟು ಎಲ್ಲಾ ರೀತಿಲೇ ಇದು ಮುಂದ್ ತಗೊಂಡು ನಮ್ದು ಇದು ಪಡ್ಕೊಂಡು ಬಂದಾರ ಅಂದ್ರೆ ನಮ್ಗೆ ದೊಡ್ಡ ಹೆಮ್ಮೆ ಕೆಲಸ. ಅವ್ರ ಬಗ್ಗೆ ನಿಮ್ಮ ಓಣಿಯೊಳಗೆ ಒಂದು ನಮ್ಮ ಓಣ್ಯಾಗ ನೋಡ್ರಿ, ಎಲ್ಲರೂ ಪ್ರತಿಯೊಬ್ಬರು ಇವ್ರದ್ದು ಇದು ಮಾಡ್ತಾರ. ಮನ್ಯಾಗ ಕುತ್ಕೊಂಡ ಇಷ್ಟು ಕೆಲಸ ಮಾಡ್ತಾರ, ಇಷ್ಟು ಹುಡುಗಿಯರಿಗೆ ಕಲಿಸ್ತಾರ. ಭಾಳ ಹೆಮ್ಮೆ ಕೆಲಸ ಮಾಡ್ಯಾರ. ಭಾಳ ಹೆಮ್ಮೆ ಅದ, ಎಲ್ಲರಿಗೂ ಹೆಮ್ಮೆ ಅದ. ನಮ್ಮ ಇಡೀ ಓಣಿನೇ ಹೆಮ್ಮೆ.
ಅವ್ರ ಬಗ್ಗೆ ಹೆಮ್ಮೆ ಇದೆ ನಿಮ್ಗೆ. ನೀವು ಒಬ್ಬ ಕಾರ್ಪೊರೇಟರ್ ಆಗಿ ಓಣಿ ನೇಬರ್ ಆಗಿ ಹೇಳುವ ಮಾತಿದು. ಅದಕ್ಕೆ ನಾ ಕೇಳ್ತಾ ಇದ್ದೆ ಎಲ್ಲರೂ ಎಲ್ಲರ ಪ್ರತಿಯೊಬ್ಬ ನೀವು ಅಂತೀರಿ ನಾ ಕಾರ್ಪೊರೇಟರ್ ಅದ್ರ ಬಗ್ಗೆ ಏನು ಹೇಳ್ಕೊಳ್ಳಲತ್ತಾನ, ಅದ್ರ ಬಗ್ಗೆ ಅದು ಹೇಳಿ ನೀವು ಹತ್ತಿರ ಕಾರ್ಪೊರೇಟರ್ ನನ್ನ ಮನಸ್ಸಿನಾಗ ನನ್ನ ಸಂಕಲ್ಪದಾಗೂ ಅದು ಭಾವನೆ ಇಲ್ಲ. ಅದೇ ಹೇಳಿ ಅದು ನಿಮ್ಮ ದೊಡ್ಡತನ ಬಿಡಿ. ಇಲ್ರಿ ಅದೇನು ನನಗೆ ಅದು ಅದಿನೇತಿ ಏನು ಮನಸ್ಸಿನಾಗೂ ಇಲ್ಲ ಕನಸಿನಾಗೂ ಇಲ್ಲ. ರೈಟ್ ಹೌದು. ಧನ್ಯವಾದಗಳು ಮೇಡಮ್. ನೀವು ತೋರಿ ನಿಮ್ಮ ಹೆಸರು ಏನ್ರಿ? ಪ್ರೀತಿ ಸಂಜೀವ್ ಕುಮಾರ್ ತಾಂಬೆ ಅಂತ ಇಂಡಿಯಿಂದ ಬಂದೀವ್ರಿ ನಾವು. ಏನು ಹೇಳ್ರಿ ನಮ್ಮ ಹೆಸರು? ಪ್ರೀತಿ ಸಂಜೀವ್ ಕುಮಾರ್ ತಾಂಬೆ ರೀ. ಹಾಂ ಇಂಡಿಯಿಂದ ನಾವು ಇಲ್ಲಿ ಒಂದು ಆರಿ ವರ್ಕ್ ಕ್ಲಾಸಸ್ ಅನ್ನ ಕಲಿಯಾಕ ಬಂದಿದ್ವಿ ರೀ. ಇವರು ನಮ್ಮ ಮೇಡಮ್ ರೀ. ಹಾಂ ಇವಾಗ ಅಂದ್ರ ನಾವು 5 years ಓಲ್ಡ್ ಸ್ಟೂಡೆಂಟ್ ರೀ. ಅಂದ್ರ ನಾವು ಕೊರೋನಾ ಮುಗಿದಿಂದ ನಾವು ಇಲ್ಲಿ ಕ್ಲಾಸಸ್ನ ಒಂದು ಕಲಿಬೇಕು ಅಂತ ಒಂದು ಉದ್ದೇಶದಿಂದ ಬಂದಿದ್ವಿ. ಫಸ್ಟ್ ಇವ್ರ ಕಡೆ ಕೇಳಿದ್ವಿ, ಇವರು ನಮ್ಗೆ ಅವ್ರದ್ದು ಎಷ್ಟದ ಅಷ್ಟು ಅಮೌಂಟ್ ಹೇಳಿದ್ರು. ನೆಕ್ಸ್ಟ್ ನಾವು ಇನ್ನೊಂದ್ ಕಡೆ ವಿಚಾರಣೆ ಮಾಡಿದ್ವಿ, ಅಲ್ಲಿನೂ ಹೇಳಿದ್ರು. ಬಟ್ ನಾವು ಬೇರೆ ಕಡೆ ಅಡ್ಮಿಷನ್ ಮಾಡಿದ್ವಿ. ಬಟ್ ಅಲ್ಲಿ ಮಕ್ಕಳಿಗೆ ಅಲವ್ ಇರ್ಲಾರ ಬಟ್ ಸಲುವಾಗಿ ಅಂದ್ರೆ ಮಕ್ಕಳನ್ನ ತಗೊಂಡ್ ಬಂದು ಕ್ಲಾಸಸ್ ಕಲಿಯುವಂಗಿರ್ಲಿಲ್ಲ. ಹಂಗಾಗಿ ನಮ್ಗ ಇವ್ರದ ಕರೆಕ್ಟ್ ಅಂತ ಅನಿಸ್ತು. ಅಲ್ಲಿ ಅಮೌಂಟ್ ಕಟ್ಟಿ ಅಲ್ಲೇ ಅಮೌಂಟ್ ಬಿಟ್ಟು ನಾವು ನೆಕ್ಸ್ಟ್ ಇಲ್ಲಿ ಬಂದಿದ್ವಿ. ಬಂದಿಂದ ನಮ್ಗಂತೂ ಬಹಳ ಹೆಮ್ಮೆ ಅನ್ಸಿದ್ರಿ. ಯಾಕಂದ್ರೆ ಎಷ್ಟು ತಿಂಗಳು ಕಲ್ತ್ರಿ ನಾವು ಒಂದ 5 months ಬಂದಿವ್ರಿ. ಯಾಕಂದ್ರ ಇಂಡಿಯಿಂದ ಅಪ್ ಅಂಡ್ ಡೌನ್? ಹಾ, ಅಪ್ ಅಂಡ್ ಡೌನ್ ಡೈಲಿ. ಹಾ, ಡೈಲಿ ಅಪ್ ಅಂಡ್ ಡೌನ್. ಹಾ, ನಾನ್ ಬರ್ಬೇಕಂದ್ರ ಅವ್ರಿಗೆ ಗೊತ್ತದ ರೀ ನಮ್ ಕಷ್ಟ ರೀ. ಬರ್ಬೇಕಂದ್ರ ನಮ್ ಮಕ್ಳು 3 ಮಕ್ಳು ಇದ್ದು ರೀ. ನಮ್ಮ ಮನಿಯೊಳಗ ಫುಲ್ ಸಪೋರ್ಟ್ ಇದ್ರು ನಮ್ಗ. ಅಂದ್ರ ನಮ್ಮ ಹಸ್ಬೆಂಡ್ ದಾಲಿ ಬೇರೆಯವ್ರು ಯಾರು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರು ನನ್ಗೇನು ಅದೇನು ವ್ಯತ್ಯಾಸ ಅನ್ಸಲ್ಲ. ಬಟ್ ನಮ್ಮ ಮನೆಯವ್ರ ಸಪೋರ್ಟ್ ಇದ್ರಂತ ನಾ ಬಂದಿದ್ರಿ. 3 ಮಕ್ಳು ಜೊತೆ ಬರ್ತಿದ್ದೆ. ಅವ್ರು ನಮ್ಮ ಮಕ್ಳಿಗೆಲ್ಲ ಸಹಕಾರ ಮಾಡ್ತಿದ್ರು. ಕೂಡ್ಲಿಕ್ ನಮಗೂ ನಮ್ಮ ಮಕ್ಳಿಗೆ ಕೂಡಿನೇ ವ್ಯವಸ್ಥೆ ಕೊಡ್ತಿದ್ರು. ಬಟ್ ಸರಿಯಾಗಿ ನಮಗೊಂದು ಮಾರ್ಗದರ್ಶನ ತೋರ್ಸ್ಯಾರ. ಅವ್ರು ಒಂದು ಕಲೀರಿ, ನೀವು ಬೇರೆ ಅದು ಇದು ಯೋಚನೆ ಮಾಡೋ ಬದ್ಲಿ ನೀವು ಕಲಿಯಾಕ್ ಬಂದಿರಿಲ್ಲ ಕಲೀರಿ. ನಿಮ್ ಬಸ್ಸಿಗೆ ಇವಾಗಿನ ತರ ಫ್ರೀ ಬಸ್ ಇರ್ಲಿ. ಬಟ್ ನಾವು ಡೈಲಿ ಬರ್ಬೇಕಂದ್ರೆ 140 rupees ಬಸ್ಸಿಗೆ ಅಮೌಂಟ್ ಹಾಕ್ತಿದ್ವಿ. ಅವಾಗ 120 ಬಸ್ಸಿಗೆ 40 rupees ಆಟೋ. ಅವಾಗ ಫ್ರೀ ಇರ್ಲಿಲ್ಲ. ನನ್ ಜೊತೆ ಬರಕಿ ನಮ್ ತಂಗಿ ಒಬ್ಬಾಕಿ ತಗೊಂಡ್ ಬಂದಿದ್ದೆ ರೀ. ಅವಳು ನಾನು ಕುಡ್ಸಿನಿ 300 ನಾವು ಡೈಲಿ ಖರ್ಚು ಮಾಡ್ತಿದ್ವಿ. ಹಿಂಗ 5 ತಿಂಗಳು ಬಂದಿರಿ? 5 ತಿಂಗಳು ಬಂದಿವ್ರಿ. ಅಂದ್ರೆ ಸ್ವಲ್ಪ ಒಂದೊಂದ್ ದಿವಸ ಗ್ಯಾಪ್ ಮಾಡ್ತೀವಿ, 2 ದಿವಸ ಗ್ಯಾಪ್ ಮಾಡ್ತೀವಿ. ಬಟ್ ನಾವು ಬಂದದ್ದು ನಮ್ ಟಿಕೆಟ್ ಕೌಂಟ್ ಮಾಡಿದ್ರೆ ನಾವು 5 months ಬಂದಿವ್ರಿ. ಡೈಲಿ ಬಂದೀವ್ರಿ. ಮಕ್ಳಿಗೆ ತಗೊಂಡ್ ಬಂದೀವು. ಮತ್ತ ಇವ್ರದಿಂದ ನಮ್ಗೆ ಏನು ಉಪಯೋಗ ಆಗ್ಯದಂದ್ರ ಇವ್ರು ನನ್ಗ ಫಸ್ಟ್ ಹೊಲಿಗೆ ಬರ್ತಿತ್ರಿ, ಸ್ಯಾರಿ ಕುಚ್ ಹಾಕಕ್ ಬರ್ತಿತ್ತು. ಮತ್ತೆ ನೆಕ್ಸ್ಟ್ ಆರಿ ವರ್ಕ್ ಒಂದೇ ಪೆಂಡಿಂಗ್ ಒಳಗಿತ್ರಿ ನನ್ ಕಲಿಯುದು. ಅದನ್ನು ಕಲಿಬೇಕು ಅಂತ ನಿರೀಕ್ಷೆ ಪಟ್ಟು, ಯಾಕಂದ್ರೆ ಯಾವ್ದೇ ಕೆಲಸ ಇರ್ಲಿ ನಾವು ಮಾಡೋ ಕೆಲ್ಸಿನ ಮೇಲೆ ನಮಗ್ ಹೆಮ್ಮೆ ಇದ್ರ ಅದು ನಮಗ ಒಲಿತದರಿ. ಹಂಗಾಗಿ ನನಗೆ ಅದ್ರೊಳಗೆ ಇಂಟ್ರೆಸ್ಟ್ ಇತ್ರಿ. ಬೇರೆಯವರು ಯಾರೇ ಇದು ಯಾಕೆ ಕಲಿತಿ ಬಿಜಾಪುರಕ್ಕೆ ಅಪ್ ಅಂಡ್ ಡೌನ್ ಹೋಗುದೇನು ಅವಶ್ಯಕತೆ ಅದ ಅಂದ್ರೆ ನಾ ಏನು ತಲೆ ಕೆಡಿಸ್ಕೊಂಡಿಲ್ರಿ. ಇವ್ರೇನ್ ಹೇಳ್ಯಾರ, ನೀ ಕಲಿಯೋದಲ್ಲ ಕಲಿ, ನೀ ಮಾಡೋದಲ್ಲ ಮಾಡಿ. ಇವ್ರ ಸಹಕಾರದಿಂದ ನಾನು ಇವ್ರಿಗೆ 1 ದಿವಸ ಕೇಳಿದೆ, ನಾನು ಕ್ಲಾಸಸ್ ಹಾಕ್ತೀನಿ ಇಂಡಿ ಒಳಗ. ಮತ್ತೆ ನಮ್ದು ಕ್ಲಾಸಸ್ ಮಾಡ್ಬೇಕಂತ ಯೋಚನೆ ಅದ. ಇಂಡಿ ಒಳಗೆ ಯಾವ ಕ್ಲಾಸಸ್ ಇರೋದು ಫಸ್ಟಿಗೆ ಇಂಡಿ ಒಳಗೆ ಕ್ಲಾಸ್ ಹೇಳ್ತೀರಿ? ಕ್ಲಾಸ್ ಹೇಳ್ತೀನಿ. 150 members ಸ್ಟೂಡೆಂಟ್ ಅದಾರಿ. ಊರಲ್ಲಿ ಕಲ್ತು ನೀವು ಅಲ್ಲಿ ಕಲ್ತು 150 members ಹೊಲಿಗೆ ಕ್ಲಾಸಸ್ ಸ್ಟೂಡೆಂಟ್ ಅದಾರಿ. 150 members ಆರಿ ವರ್ಕ್ ಕ್ಲಾಸಸ್ ಸ್ಟೂಡೆಂಟ್ ಆಗ್ಯಾರಿ. ಒಂದು 40-60 members ಸ್ಯಾರಿ ಕುಚ್ ಕ್ಲಾಸಸ್ ಸ್ಟೂಡೆಂಟ್ ಅದಾರಿ. ಒಂದು ಆರಿ ವರ್ಕ್ ಹಾಕಿ ಅದ್ರದ್ದು ಅಮೌಂಟ್ ತಕೊಂಡು ಅದ್ರ ಅಮೌಂಟ್ ಒಳಗೇನೆ ನಾ 4.5 ಲಕ್ಷ ಕೊಟ್ಟು ಒಂದು ಎಂಬ್ರಾಯ್ಡ್ರಿ ಮಷಿನ್ ತಗೊಂಡಿನ್ರಿ. 25,000 ಕೊಟ್ಟು ಸ್ಟೂಡೆಂಟಿಗೂ ಆಯ್ತು ನನಗೂ ಆಯ್ತು ಅಂತ ಜಾಕ್ ಮಷಿನ್ ತಗೊಂಡಿನ್ರಿ. ಸ್ಟಿಚಿಂಗ್ ಹಾಕಕ ನಿಮ್ಮ ಅರ್ನಿಂಗ್ ಮೇಲೆ ತಗೊಂಡ್ರಿ? ಅರ್ನಿಂಗ್ ಮೇಲೆನೆ ತಗೊಂಡ್ರಿ. ನಿಮ್ಮ ಯಜಮಾನ್ರ ಇಲ್ರಿ, ನಮ್ಮ ಯಜಮಾನ್ರು ಬಿಸ್ನೆಸ್ ಮ್ಯಾನ್ ಅದಾರಿ. ಅಲ್ಲ ನಿಮಗೆ ಸ್ಕೋಪ್ ಕೊಟ್ಟಾರಿ. ಅವ್ರದ್ದು ನಂದು ಅಂದ್ರೆ ನಮ್ದೇನು ಈಗ ಬೇರೆ ಕಡೆ ಹೋಗಿ ಜಾಬ್ ಮಾಡೋದು ಏನು ಇಲ್ರಿ. ಯಾಕಂದ್ರೆ ಅವ್ರದ್ದು ಇರೋದ್ರಿಂದ ಸ್ವಂತ ಊರೊಳಗೆ ನಾವ್ ಇರ್ಬೇಕ್ರಿ. ಹಂಗಾಗಿ ನಮ್ಮ ಮನಿ ಒಳಗೆ ಮಾಡಿದ್ದೇರಿ. ಬಟ್ 1-2 ವರ್ಷ ಮಾಡಿಂದ ಅಂದ್ರೆ ಏರಿಯಾ ಸೆಂಟ್ರ್ ಒಳಗೆ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಒಂದು 1/2 kilometer ಆಗುವಷ್ಟು ಒಂದು ಬಾಡಿಗೆ ಮನೆ ಹಿಡಿದು, ಅಂದ್ರೆ ಕಾಂಪ್ಲೆಕ್ಸ್ ಅಂದ್ರೆ ಲೇಡೀಸಿಗೆ ಪ್ರಾಬ್ಲಮ್ ಆಗ್ಬಾರ್ದಂತ ಒಂದು ಬಾಡಿಗೆ ಮನೆ ಹಿಡಿದು ಅಲ್ಲಿನೇ ನಾನು ಕೆಲಸ ಮಾಡೀನ್ರಿ. ನಾ ಇವರು ಮತ್ತು ಇವರು ಸರ್ ಇವ್ರದ್ದು ಇಬ್ಬರ ಬಗ್ಗೆ ನಮಗೆ ಖುಷಿ ಅದ ರೀ. ಯಾಕಂದ್ರೆ ಮೇಡಮ್ ನಾನು ನಿಮಗೆ ಇಷ್ಟೆಲ್ಲ ಸಾಧನೆ ಮಾಡಿರಲ್ಲ, ಇನ್ನೊಮ್ಮೆ ನಿಮ್ಮ ಹೆಸರು ಹೇಳ್ರಿ? ಇಂಡಿ ಒಳಗೆ ಪ್ರೀತಿ ಸಂಜೀವ್ ಕುಮಾರ್ ತಾಂಬೆ ರೀ. ನಿಮ್ಮ ಆರಿ ವರ್ಕ್ಸ್ ಹೆಸರು ಏನದ? ಪ್ರಕೃತಿ ಆರಿ ವರ್ಕ್ ಕ್ಲಾಸಸ್ ಇದೆ. ಎಲ್ಲಿ ಅದ ರೀ? ನಮ್ದು ಬಸವರಾಜೇಂದ್ರ ಗುಡಿ ಹತ್ರ ಅದ ರೀ. ಬಸವರಾಜೇಂದ್ರ ಗುಡಿ ಹತ್ರ ಅದ, ಹೌದ್ರಿ?
ಓಕೆ ನಾ ಯಾಕೆ ಕೇಳಕತ್ತೀನಿ ಅಂದ್ರೆ ಇಂಡಿ ಅಕ್ಕಪಕ್ಕದವ್ರು ಇದ್ದವ್ರು ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಬರ್ತಾರೆ ನಿಮ್ಮ ಹತ್ರ. ಹಾಂ ರೀ. ಹಾಂ, ಬೇಕಾದ್ರೆ ನಿಮ್ಮ ಫೋನ್ ನಂಬರು ಅವ್ರ ಕೈಯಾಗ ಕೊಡುವುದು, ಆ ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಾನು. ಹಾಂ ಈಗ ಏನು ನಿಮ್ಮ ಮಾತಾಡೋದಕ್ಕೆ ಇದು ಮಾಡ್ಲಕತ್ತಲ್ಲ ಅಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನಾನು ನಿಮ್ಮ ಫೋನ್ ನಂಬರ್ ಇಂಡಿ ಅಂತೇಳಿ. ಓಕೆ, ಅವ್ರು ಇವ್ರಿಗೆ ಬೆಸ್ಟ್ ಟೀಚರ್ ಅಂತ ಅವಾರ್ಡ್ ಕೊಡ್ಸಿದ್ವಿ ಸರ್. ಇಂಡಿಯಿಂದ ಅಂದೇ ಆಗ್ಬೇಕು ಇನ್ನೊಬ್ರತ್ತ ಆ ರೇಣುಕಾ ಚವ್ಹಾಣ್ ಅವ್ರಿಗೊಬ್ರಿಗೆ ಕೊಡ್ಸಿದ್ದೇವೆ, ಇವ್ರಿಗೊಬ್ರು ಕೊಡ್ಸಿದ್ವಿ. ಬೆಸ್ಟ್ ಟೀಚರ್. ಆಕ್ಚುಲಿ ನಮ್ಮ ಕಡೆ 10 ಮಂದಿ ಇರ್ಬೇಕನ್ನೋದಿತ್ತು ಹಾಂ ಬೆಸ್ಟ್ ಟೀಚರ್ ಅವಾರ್ಡ್ ಅಂತ ಹೇಳಿ. ಹಾಂ ಎಷ್ಟು ಮಂದಿ ಕ್ಲಾಸ್ ತಗೊಳಾರಲ್ಲ ಅವ್ರಿಗೆಲ್ಲರಿಗೆ ಕೇಳಿದೆ. ಅವ್ರು ಆಕ್ಚುಲಿ ಇದನ್ನ ಇದು ಐತೋ ಸುಳ್ಳೈತು ಹಾಂ ಏನ್ರ ಮೋಸ ಐತೇನೋ ಅಂತ ಹೇಳಿ ಅರ್ಧ ಮಂದಿ ಬರ್ಲಿಲ್ರಿ, ಬರ್ರಿ. ಬರ್ಲೇ ಇಲ್ರಿ. ಹಾಂ ಸೊ ನಾನು ಆಕ್ಚುಲಿ ಇದನ್ನ ಮೊದಲೇ ಅಡ್ಮಿಷನ್ ಮಾಡ್ಬೇಕಾದ್ರೆ ನಾನೇ ನಂಬಿದ್ದಿಲ್ಲ. ಹಾಂ ಹಾಂ ಇದು ಏನ ಅಮೌಂಟ್ ತಗೊಂಡು ಗಪ್ಪ ಆದ್ರೆ ಏನ್ ಮಾಡೋದಪ್ಪ, ಇಷ್ಟ ಒಬ್ಬೊಬ್ರಿಗೆ 2,000 ರೂಪಾಯಿ ಕೊಡಾಕತ್ತೀನಿ. ಹಾಂ ಆದ್ರೂ ದೇವ್ರನ್ನ ಭರವಸೆ ಇಟ್ಟು ಮತ್ತೆ ಡೈರೆಕ್ಟ್ ನಾ ಅಲ್ಲೇ ಬೆಂಗಳೂರು ಹೋಗಿ ಭೇಟಿ ಆಗಿ ಬಂದೆ. ನೀವೇ ಎಲ್ಲರಿಗೆ 2,000 ರೂಪಾಯಿ ಕೊಟ್ರಿ? ಇಲ್ಲ ಹೌದು. ಅವ್ರು ಕೊಟ್ಟಾರ. ಹೆದರಿ ಎಲ್ಲಿ 2,000 ಮುಣಿಗೆ ಹೊತ್ತು ಬಿಟ್ಟಾರ ಕೆಲವರು. ಹಾ 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 ಓಹೋ. ಅದಕ್ಕೆ ನಾ ಮತ್ತೆ ಬೆಂಗಳೂರು ಹೋಗಿ ನಾ ಒಂದು ತಿಂಗಳು ಅಮೌಂಟ್ ಹಾಕ್ಲಿಲ್ರಿ ನಾ ಅವ್ರಿಗೆ. ಹಾಂ ಬೆಂಗಳೂರ್ದವ್ರಿಗೆ ಡೈರೆಕ್ಟ್ ನಮ್ಮ ಮನೆಯವರು ನಾನು ಬೆಂಗಳೂರಿಗೆ ಹೋಗಿ ಅವ್ರು ಭೇಟಿ ಇದು ಕರೆ ಐತೆ ಸುಳ್ಳು ಐತೆ ನೋಡ್ಕೊಂಬಂದು ಅವ್ರ ಮನೆ ಸುತ್ತ ನಿಮ್ಗೆ ಸ್ವಂತ ಐತೆ ಬಾಡಿಗೆ ಐತೆ ಅಂತ ಕೇಳ್ಕೊಂಬಂದಿನ್ರಿ. ಆಜು ಬಾಜು ಕೇಳ್ಕೊಂಬಂದು ಕರೆಕ್ಟ್ ಐತಿ ಅಂದಾಗ ಅಮೌಂಟ್ ಕೊಟ್ಟಿನಿ. ಈಗಾದ್ರೂ ಮೇಡಮ್ ಅವ್ರು ಇದು 3rd ಇಂಟರ್ನ್ಯಾಷನಲ್ ಬಿಜಾಪುರದಾಗ ಮಾಡಕತ್ತಾರಲ್ಲ ಅವರೇ ಇರ್ತಾರ ನೋಡ್ರಿ. ಈ ಸುವರ್ಣ ಮೇಡಮ್ ಡೋಟ್ ಕೊಟ್ಟವ್ರೆ ಯಾರು ಇಲ್ಲ. ಇದು ನಿಮ್ದು ಮಾಡಿ 2nd ಇಂಟರ್ನ್ಯಾಷನಲ್ ಅನ್ರಿ? ಫಸ್ಟ್ ಎಲ್ಲ ಇದ್ರಾಗ ಮುಗ್ದವ್ರಿ. ಈಗ 3rd ಇಂಟರ್ನ್ಯಾಷನಲ್ ಎಲ್ಲಿ ಮಾಡ್ತಾ ಇದ್ದಾರೆ? ಬಿಜಾಪುರದಾಗ ಮಾಡ್ತೀವಿ. ಅದೇ ಯಾವಾಗ ಮಾಡ್ತಾರೆ? ಈಗ ನಾ ದಸರಾಗಿಂದ ತಯಾರು ಮಾಡತ್ ನಮಗೆ ಕೊಟ್ಟಾರ ಸೆಕ್ರೆಟರಿ ಮಾಡಕ್ ನನ್ನ ಹಾಂ ಹಾಂ. ಬಿಜಾಪುರ ವತಿಯಿಂದ ನಾ ಇದನ್ನೆಲ್ಲ ಟೀಮ್ ರೆಡಿ ಮಾಡ್ಬೇಕು. ವೆರಿ ವೆರಿ ಗುಡ್. ನನಗೆ ಏನು ಆನಂದ ಅಂದ್ರೆ ಇನ್ನೊಬ್ಬರು ನಿಮ್ಮ ಸಹಪಾಠಿ ಬಗ್ಗೆ ದೊಡ್ಡ ನನಗೆ ಒಂದು ನಮೂನಿ ಏನಂತಾರೆ ಅದು ಘಮಂಡ ಬರ್ತಾ ಇದೆ ನನಗೆ. ಅವ್ರು ನಿಮಗೆ ಒತ್ತಿ ಮುಂದೆ ಕಳಿಸೋರಲ್ಲ. ಹಾಂ, ಈಗ ಇವ್ರ ಬಗ್ಗೆ ನಿಮ್ಮ ಕೈಯಾಗ ಕಲ್ತು ಅವ್ರು ಸ್ವಂತ ಒಂದು ಇನ್ಸ್ಟಿಟ್ಯೂಷನ್ ತೆಗೆದು ಅಂಥ ಮಷಿನ್ಗಳು ತೊಗೊಂಡ್ರಲ್ಲ, ಅದು ನನಗೆ ಹೆಮ್ಮೆ ಅನಿಸುತ್ತೆ ರೀ. ಒಂದು ನಾ ಕಲ್ತಿಂದ ನಾ ಯಾರಿಗೂ ಕ್ಲಾಸಸ್ ಹಾಕ್ಬೇಡ್ರಿ, ನೀವು ಯಾರಿಗೂ ಹಾಕ್ಬೇಡ್ರಿ ಅಂತ ಹೇಳಲ್ರಿ. ನನ್ನದಿಂದ ಇಂಡಿ ಒಳಗೆ 10 ಕ್ಲಾಸಸ್ ಇದಾವ್ರಿ. ಈ ಪ್ರೆಸೆಂಟ್ ಒಳಗೆ ಕ್ಲಾಸಸ್ ರನ್ನಿಂಗ್ ಒಳಗೆ ಅದಾವ. ನಿಮ್ಮ ಏಜ್ ಎಷ್ಟು ರೀ ಮೇಡಮ್ ಕೇಳ್ಬೋದಾ? ನನ್ನ 32 ರೀ. 31 ಏಜ್ನೊಳಗೆ ಈ ನಮೂನಿ 35 ಏಜ್ನೊಳಗೆ ಈ ನಮೂನಿ ಸಾಧನೆ ಮಾಡ್ತೀರಿ ಅಂದ್ರೆ ಕೋಟಿ ಕೋಟಿ ನಮನಗಳು ನಮ್ಮ ಯೂಟ್ಯೂಬ್ ವತಿಯಿಂದ. ನಮ್ಮ ಯೂಟ್ಯೂಬ್ ವತಿಯಿಂದ ಕೋಟಿ ಕೋಟಿ ನಮನಗಳು ನಿಮಗೆ. ಯಾಕಂದರೆ ನಾನು ದಿವಸ ಹೊತ್ತೊಂಡ್ರೆ ಸಾಧಕರನ್ನು ಹುಡುಕ್ತಿರ್ತೀನಿ. ನಾನು ಪೇಪರ್ ಓದ್ತಿರ್ತೀನಿ, ಕೆಲವೊಂದು ಯೂಟ್ಯೂಬನ್ನು ನೋಡ್ತೀನಿ, ನಮ್ಮ ಅಕ್ಕಪಕ್ಕ ಸಾಧಕರು ಯಾವ್ದಾರ ನೋಡ್ತಿರ್ತೀನಿ. ನಿಮ್ಮ ಈ 1000 ಮಂದಿ ಸ್ಟೂಡೆಂಟ್ದೊಳಗೆ ದೊಡ್ಡ ಸಾಧಕರು ಇದ್ದೀರಿ ನೀವು. ಅಂದ್ರಿ 1000 ಮಂದಿ ಸ್ಟೂಡೆಂಟ್ ಅಂದ್ರಿ ಒಂದೇ ಕೈಲಿ ಅಂತ ಚಪ್ಪಾಳೆ ಆಗಲ್ರಿ. ನಾವೇ ಅಂತೂ ಏರ್ ಬಂದಿಲ್ರಿ. ಆ ಎಲ್ಲಾ ಸಾಧನೆಗೂ ಅದಕ್ಕೆ ಮೂಲ ವ್ಯಕ್ತಿಗಳಂದ್ರೆ ನಮ್ಮ ಎಲ್ಲಾ ಸ್ಟೂಡೆಂಟ್. ಯಾಕಂದ್ರೆ ಸ್ಟೂಡೆಂಟ್ ಇವಾಗ ನಮಗೆ 1 ಸ್ಟೂಡೆಂಟ್ ಬಂದಂತರ ನಾವು ಮೆಟ್ಟಿಲ್ ಇರ್ತೀವಿ, 2 ಸ್ಟೂಡೆಂಟ್ ಬತ್ತ 2 ಮೆಟ್ಟಿಲ್, 100 ಸ್ಟೂಡೆಂಟ್ ಬತ್ತ ನಾವು ಒಂದು ಲೆವೆಲಿಗೆ ಕರೆಕ್ಟಾಗಿ ಬಂದಿರ್ತೀವಿ. ಅದಕ್ಕಾಗಿ ಎಲ್ಲಾ ಸ್ಟೂಡೆಂಟ್ ನಮಗ್ ಬಂದು ನಮ್ಮ ಕಡೆ ಕಲಿಬೇಕು ಅಂತ ಪ್ರಯತ್ನ ಪಡ್ತಾರಲ್ರಿ, ಅದರಿಂದಾಗಿ ನಾವು ಮ್ಯಾಲೆ ಬರ್ತೀವ್ರಿ. ಈಗ ಅವ್ರೂ ಕ್ಲಾಸಸ್ ಹಾಕ್ಯಾರಪ್ಪ ಅಂದ್ರೆ ಇವಾಗ ಕಲ್ಸೋರ್ ಹೆಂಗಿರ್ತಂದ್ರೆ ನಾವು ಇವ್ರು ಕಲ್ಸ್ಯಾರಿ ನನಗೆ, ನಾ ಇವ್ರ ಕಡೆ ಕಲ್ತು ನಾ 150 ಮೆಂಬರ್ಸಿಗೆ ಕಲ್ಸೀನಿ. ಬಟ್ ನಾ ಹೆಂಗೆ ತಿಳ್ಕೊಬೇಕಂದ್ರೆ ನಾವೊಬ್ಬ ಪ್ರೈಮರಿ ಸ್ಕೂಲ್ ಟೀಚರ್. ನಾವೊಬ್ಬ ಪ್ರೈಮರಿ ಸ್ಕೂಲ್ ಟೀಚರ್. ನಮ್ಮ ಕಡೆ ಕಲ್ತವ್ರು ಇಂಜಿನಿಯರು ಆಗ್ಬೋದು, ಡಾಕ್ಟ್ರು ಆಗ್ಬೋದು, ಲಾಯರು ಆಗ್ಬೋದು, ಮೆಡಿಕಲ್ಲು ಹಾಕ್ಬೋದು, ಏನ್ ಬೇಕಾದ್ರೂ ಸಾಧ್ಯ. ಬಟ್ ನಾವು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿನೇ ಉಳಿಯಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮೆಲ್ಲಾ ಪ್ರತಿಭೆಗೂ ನಮ್ಮೆಲ್ಲಾ ಸ್ಟೂಡೆಂಟೇನೆ ಕಾರಣ. ನೀವು ಬರೀ ಹೌಸ್ ವೈಫು ಏನು ಜಾಬ್ ಮಾಡ್ತೀರಿ? ಇಲ್ರಿ, ನನ್ನ ಹೌಸ್ ವೈಫ್. ಅಚ್ಚಾ, ಉದಾಹರಣೆ ಕೊಡ್ತಾ ಇದ್ದೀರಿ ನೀವು. ಹಾ ರೀ. ಅಂದ್ರೆ ಕೆಲವೊಬ್ರು ಏನ್ ತಿಳ್ಕೊಂತಾರ, ಈಗ ಇವ್ರ ಕಡೆ ಕಲ್ತಿರ್ತಾರ್ರಿ. ಯಾಕಂದ್ರೆ ಇವ್ರ ಕಡೆ ನಾ 5 ವರ್ಷದ ಬ್ಯಾಕ್ ಕಲ್ತೀನಿ ಅಂದ್ರೆ ಇವ್ರಿಗೂ ನನಗೂ ಸಂಪರ್ಕ ಕಡಿಮೆ ಆಗಿದ್ರಿ. ಯಾಕಂದ್ರೆ ಇವ್ರ ಸಂಪರ್ಕ ಒಳಗೆ ಇದೀನಿ ಅಂತ ಹೇಳಂದು ನಾ ಇಷ್ಟು ಜನ ಸ್ಟೂಡೆಂಟಿಗೆ ಕಲ್ಸಿನಿ ಅಂತೇಳಿ ಇವ್ರು ನನಗೆ ಸಂಪರ್ಕ ಮಾಡಿ ಆ ಸಂಪರ್ಕದ ಮೂಲಕ ನಿನಗ ಹಿಂಗ ಒಂದು ಆಫರ್ ಐತಿ, ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ಒಂದು ಕಾಂಪಿಟೇಷನ್ ನಡೆದೈತಿ ಅಂತ ಹೇಳಿ ನನಗೆ ಇವ್ರ ಸಂಪರ್ಕ ಮೂಲಕ ನನಗೆ ಗೊತ್ತಿತ್ತು. ಅದೇ ನಾ ಆ ದಿನ ಇವ್ರದ್ದು ಬಲ್ಲೆ ಕಲ್ತೀನಪ್ಪ, ಇವ್ರ ಕಡೆ ಇವ್ರ ಅಮೌಂಟ್ ಕೊಟ್ಟಿನಿ, ನನಗೂ ಅವರಿಗೂ ಅಲ್ಲಿಗೆ ಚಾಪ್ಟರ್ ಕ್ಲೋಸ್ ಅಂತ ನಾನು ಕ್ಲಾಸಸ್ ಓಪನ್ ಮಾಡಿದಂದ್ರೆ ಇವರಿಂದ ನನಗೆ ಯಾವುದೇ ಹೆಚ್ಚಿನ ಮಾಹಿತಿ ಸಿಕ್ತಿರ್ಲಿಲ್ರಿ. ನಾನು ಅದನ್ನ ಹೇಳ್ತೀನಿ. ಯಾಕೆ ಯಾವುದೇ ಸ್ಟೂಡೆಂಟ್ ಆಗ್ಲಿ ಇವ್ರ ಕಡೆ ಕಲ್ತಿರಂದ್ ಬಳಕ ಇವ್ರ ಕಾಂಟ್ಯಾಕ್ಟ್ ಸತತವಾಗಿ ಇಟ್ಕೋರಿ. ಯಾಕಂದ್ರೆ ಅವರಿಂದ ನಮಗೊಂದು ಲಾಭ ಅದ.
ನಮ್ಮಿಂದ ಯಾಕಂದ್ರೆ ನಮ್ಮಂತ ನೂರಾರು ಸ್ಟೂಡೆಂಟ್ ಅವ್ರ ಕಡೆ ಬರ್ತಾರೆ. ಅವ್ರಿಗೆ ನಮ್ಮ ಹೆಸರು ಮರಿಬಹುದು, ಆದ್ರೆ ನಾವು ಅವ್ರ ಹೆಸರು ಮರಿಬಾರ್ದು. ಯಾಕಂದ್ರೆ ಅವ್ರು ಒಂದು ಗ್ರೂಪ್ ಅಂತ ಆ್ಯಡ್ ಮಾಡಿರ್ತಾರೆ. ಆ ಗ್ರೂಪ್ ಒಳಗೆ ನಮ್ಗೆ ನಮ್ಮ ಹೆಸರು ನೆನಪಿಲ್ಲ ಅಂತಂದ್ರೆ ಆ ಗ್ರೂಪ್ ಮೂಲಕ ನಮಗೆಲ್ಲಾನು ತಿಳಿಸ್ಕೊಡ್ತಾರೆ. ಹಂಗಾಗಿ ಅವ್ರ ಗ್ರೂಪ್ ಒಳಗೆ ಅವ್ರ ಕಾಂಟ್ಯಾಕ್ಟ್ ಒಳಗೆ ಯಾವಾಗೂ ಅವ್ರು ನಮ್ಗೆ ಕಲ್ಚರ್ ಅಂದ್ಬಳಕ್ ಅವ್ರ ಕಾಂಟ್ಯಾಕ್ಟ್ ಒಳಗೆ ಇರಂತ ನಾನು ಈ ಯೂಟ್ಯೂಬ್ ಮೂಲಕ ನಾನು ಸ್ಟೂಡೆಂಟ್ ಗ್ರೂಪ್ 9 ಗ್ರೂಪ್ ಅದಾವ ಸರ್. ಪ್ರತಿ ಮೊಬೈಲ್ಗೂ ಇದನ್ನ ಮೆಸೇಜ್ ಹಾಕಿದ್ದೆ. ಇಷ್ಟು 1000 ಜನ ಅದಾರಲ್ಲಿ ಪ್ರತಿ ಗ್ರೂಪಿಗೆ ಹಾಕಿದೆ. ಅದ್ರೊಳಗೆ ನಾನು ಸಿಕ್ಕೋರಂದ್ರೆ 140 ಮಂದಿ ಅಷ್ಟೇ. ನನ್ನ ಕಡೆ ಇದ್ದವ್ರಿಗೆ ಎಲ್ಲರೂ ಪ್ರತಿಯೊಬ್ಬರಿಗೆ ಕೊಡಿಸ್ತೀನಿ ಬರ್ರಿ ಅಂತ ಹೇಳ್ತಾರೆ. ಆದ್ರೆ ಡೌಟ್ ಪಟ್ರು ಈ ಸದ್ಯ ಎಲ್ಲರೂ ತಯಾರದಾರಿ. ಈಗ ಇಲ್ಲಿ ಬಿಜಾಪುರದಾಗ ಯಾವ್ದಂದ್ರೆ ನಿಮ್ಮ ಮನೆ ಮುಂದೆ ರೋಡ್ ಪೂರಾ ಬ್ಲಾಕ್ ಆಗಿರ್ತಾವೆ. ಇದು ದೊಡ್ಡ ಹಾಲ್ ಹಿಡಿಬೇಕಪ್ಪ ಹೇಳಿ ಸರ್. ನನಗೆ ಏನ್ರಿ ಇನ್ನವರು ಪಾಪ ಅವ್ರು ಇಂಡಿ ಒಳಗೆ ಇಂಥ ಸಾಧನೆ ಮಾಡ್ಯಾರ. ನಾವು ಇಂಡಿ ಅಂದ್ರೆ ಹಾಳ ಮಣ್ಣಿಂದ ಇಂಡಿ ತಾಲೂಕ ಹೇಟ್ ಮಾಡ್ತಿದ್ರು. ಯಾಕಂದ್ರೆ ನಾ ಇಂಡಿ ತಾಲೂಕಿನವನೇ. ನಮಗೆ ಹೇಟ್ ಮಾಡ್ತಿದ್ರು ಸ್ಟೂಡೆಂಟ್ರು, ಅಂಥದ್ದೇನು ಹಾಳ ಮಣ್ಣೊಳಗೆ ಬೆಳಿತೀರಿ ನೀವು ಅದು ಇದು ಅಂಥೇಳಿ. ಬಟ್ ನಮ್ಮ ಇಂಡಿ ಹಾಳ ಮಣ್ಣೊಳಗೆ ಹಾಳ ಕೆಸರಿನೊಳಗೆ ಅಂಥ ಕಮಲ ಅರಳಿ ಅದಲ್ಲ, ಭಾಳ ಆನಂದ ಅನ್ನಿಸ್ತದೆ ನಾನು. ಅವ್ರು ಸ್ವಲ್ಪ ಸನಿ ಹಿಡಿದು ಮಾತಾಡ್ರಿ ಮೇಡಮ್. ನಿಮ್ಮ ಹೆಸರು ಹೇಳ್ರಿ ಮೇಡಮ್? ವಿಜಯಲಕ್ಷ್ಮಿ ಹಿರೇಮಠ ಅಂತ. ಸ್ವಲ್ಪ ಜೋರು ಮಾತಾಡ್ರಿ. ವಿಜಯಲಕ್ಷ್ಮಿ ಹಿರೇಮಠ. ಯಾವ ಊರ್ರಿ? ತಾಳಿಕೋಟಿ. ನೀವು ತಾಳಿಕೋಟಿಯಿಂದ ಬಂದಿರಿ? ನೀವು ಆರಿ ವರ್ಷ ಇಲ್ಲೇ ಕಲ್ತೀರಿ? ಆಕ್ಚುಲಿ ಹೇಳ್ಬೇಕಂತಂದ್ರ ಆರಿ ವರ್ಕ್ಸ್ ಮೇಡಮ್ ಅವ್ರ ಬಳಿ ಕಲ್ತಿಲ್ರಿ. ಬಟ್ ಅದು ನನ್ನ ಸ್ವಂತ ಪ್ರಯತ್ನ ರೀ. ಬಟ್ ಅದಕ್ಕೆ ಸಾಥ್ ಕೊಟ್ಟು ಮುಂದೆ ಕರ್ಕೊಂಡು ಹೊಂಟಿರೋರು ಗುರುಗಳ್ರಿ. ಗುರುಗಳು ಯಾರ್ರಿ? ಸುವರ್ಣ ಮೇಡಮ್. ಸುವರ್ಣ ಮೇಡಮ್ ಹೆಂಗ್ ಸಾಥ್ ಕೊಟ್ರು? ತಾಳಿಕೋಟಿ ಒಳಗೆ ನೀವು ಇಲ್ಲಿ ಬಂದಿಲ್ಲ ಅಂತೀರಿ? ಇಲ್ಲ ಬಂದಿಲ್ರಿ ಸರ್. ಕಲ್ತಿಲ್ಲ. ಅವ್ರು ಹೆಂಗ್ ಸಾಥ್ ಕೊಟ್ರಿ ನಿಮಗೆ? ಅವರು ಹೆಂಗಂತಂದ್ರೆ ಈಗ ನಾನು ಇದು ಮೊನ್ನೆ ಇದು ಫಂಕ್ಷನ್ ಆಯ್ತಲ್ರಿ ಸರ್ ಬೆಂಗಳೂರಿಗೆ, ಇಂಟರ್ನ್ಯಾಷನಲ್ದು. ನನಗದು ಸ್ವಲ್ಪ ಗೊತ್ತಾದ ತಕ್ಷಣ ನಾನು ಎಲ್ಲಿ ಯಾರನ್ನ ಕನೆಕ್ಟ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಬಟ್ ಇದು ನಂದು ಪ್ರಯತ್ನ 10 ವರ್ಷದಿಂದ ನಡೆದಿತ್ತು ಸರ್. ಅಂದ್ರೆ ನಾನು 10 ವರ್ಷದಿಂದ ಮಾಡಿದ ಅಂದ್ರೆ ಪ್ರೊಫೆಷ್ನಲ್ ಆಗಿ ಮಾಡಿದ್ದಿಲ್ಲ ಅದನ್ನ ಯಾವತ್ತು. ಆಮೇಲೆ ಈಗ 1-2 ವರ್ಷದಿಂದ ಪ್ರೊಫೆಷ್ನಲ್ ಆಗಿ ತಗೊಂಡು ಮಾಡ್ತಾ ಇದ್ದೆ. ಬಟ್ ಅದು ಎಲೆ ಮರೆ ಕಾಯಿ ತರ ಇದೆ. ಬಟ್ ಸುವರ್ಣ ಮೇಡಮ್ ಅವರು ಅದು ನಮ್ಮ ತಾಳಿಕೋಟಿ ತಾಲೂಕ್ನೇ ನನ್ನ ಈಗ ಬ್ರೈಡಲ್ ಮಾಡಿಬಿಟ್ಟಾರ್ರಿ ಅವ್ರಿಗೆ. ನೀವು ಅಲ್ಲಿ ಏನು ಬಿಸ್ನೆಸ್ ಅದ್ರಿ ನಿಮ್ಮ ಯಜಮಾನ್ರು? ಇದೇ ಆರಿ ವರ್ಕ್ ಮಾಡ್ತೀನಿ ಸರ್. ಅಲ್ಲ ನಿಮ್ಮ ಯಜಮಾನ್ರು? ನಮ್ದು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಫ್ಯಾಕ್ಟ್ರಿ ಐತ್ರಿ ಸರ್ ನಮ್ದು ತಾಳಿಕೋಟಿ ಒಳಗೆ. ಏನು ಫ್ಯಾಕ್ಟ್ರಿ ಒಳಗೆ ತಯಾರು ಮಾಡ್ತಾರೆ? ಟ್ರ್ಯಾಕ್ಟರ್ ಕೂರ್ಗಿ ಕುಂಟಿ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗ್ತದೆ. ಹೌದ್ರಾ? ದೊಡ್ಡದು? ದೊಡ್ಡದು. ಅದು ಅವ್ರದ್ದು ಫಸ್ಟ್ ನಮ್ಮ ಮಾವರು ಅವರೇ ಸ್ವಂತ ಕಂಡು ಹಿಡಿದು ಅವರೇ ಸ್ವಂತ ಕೆಬ್ಬಣ ತಗಡಗಳು ತಂದು ತಯಾರು ಮಾಡಿ ಎಲ್ಲ ಸ್ವಂತ ಮಾಡಿದ್ರು. ಫಸ್ಟ್ ನಮ್ ಪ್ರಾಪರ್ ಬಂದು ನಿಮ್ದೆಲ್ಲ ಇಷ್ಟು ನಿಮ್ದೆಲ್ಲ ಡೆವಲಪ್ಮೆಂಟ್ ಇದ್ರು, ನೀವು ಒಬ್ಬ ಶ್ರೀಮಂತ ಮಂತಂದವ್ರು ಇದ್ರು, ಇದು ಕಲಿಬೇಕಂತ ಹೆಂಗ ಅನಿಸ್ತು ನಿಮ್ಗೆ? ಅದು ಇವ್ರ ಬಳಿ ಕಲ್ತಿಲ್ಲ ನೀವು? ಇಲ್ರಿ. ನೀವು ಸ್ವಂತ ಯೂಟ್ಯೂಬ್ ನೋಡಿ ಕಲ್ತ್ರ? ಇಲ್ರಿ ಸರ್. ಅಂದ್ರೆ ನನಗೆ ಈಗ 2-3 ವರ್ಷದಲ್ಲಿ ಟ್ರೆಂಡ್ ಆಗಿತ್ತು ಸರ್. ಬಟ್ ನನಗದು ಏನೋ ಒಂದು ಪ್ಯಾಷನ್ ಇತ್ತು ಸರ್ ಮೊದ್ಲಿಂದ. ಹ್ಯಾಂಗ ಕಲ್ತ್ರಿ? ಹಂಗಲಿ ಅಂದ್ರೆ ನಾರ್ಮಲ್ ಸೂಜಿಲಿಂದ ಸುಮ್ಮನೆ ಯಾವ್ದೋ ಸಣ್ಣ ಪುಟ್ಟ ಹುಡುಗರು ಡ್ರೆಸ್ ಆಗ್ಲಿ ಇದು ಸ್ವಲ್ಪ ಡಿಸೈನ್ ಮಾಡ್ಕೋತಾ ಇದ್ದೆ. ಬಟ್ ಇದು ಇವಾಗ ನೀವು ಹಾಕೊಂಡಿದ್ದು ನೀವು ಮಾಡಿದ್ದೆ. ಮತ್ತೆ ಇಷ್ಟು ಎಕ್ಸ್ಪರ್ಟ್ ಇದ್ರಿ, ನೀವು ಟ್ರೈನಿಂಗ್ ತೊಗೊಂಡ್ಲತ್ತ ಅಂದ್ರೆ ನಾನು ಆಮೇಲೆ ಈಗ 2 ವರ್ಷದ ಹಿಂದೆ ಮತ್ತೆ ನಾನು ಬೇರೆ ಕಡೆ ಒಂದ್ ಮಂತ್ ಟ್ರೈನಿಂಗ್ ತಗೊಂಡೆ ಸರ್. ಈಗ ನೀವು ಅಲ್ಲಿ ಕ್ಲಾಸ್ ತಗೋತೀರಿ ಮೇಡಮ್? ಇವಾಗ ನಾನು ಕಲಿಸಿದ್ದೆ 30 ಜನ ಅದ. 30 ಜನ? ನನಗೆ ನಂದೇ ಆದಂಥದ್ದು ಒಂದು ಹೆಸರು ಮಾಡ್ಬೇಕನ್ನ ಹುಚ್ಚಿತ್ತು. ನಿಮ್ಮ ಬಗ್ಗೆ ನನಗೆ ಭಾಳ ಹೆಮ್ಮೆ ಅನ್ಸಲ್ಕತ್ತ. ಒಬ್ರು ಹೆಣ್ಮಗಳು ಏನ್ ಬೇಕಾದ್ರೂ ಮಾಡ್ಬೋದಲ್ಲ ಸಮಾಜ ಅನ್ನೋದಕ್ಕಿಂತ ಸರ ಹೆಣ್ಮಕ್ಳು ಏನ್ ಮಾಡಿದ್ರು ಸೂಜಿ ಒಳಗೂ ಅಂದ್ರೆ ವರ್ಲ್ಡ್ ರೆಕಾರ್ಡ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಸರ್ ಆರಿ ವರ್ಕಿಂದ. ಭಾರಿ ಭಾರಿ. ನೀವು ಒಂದು ತಾಳಿಕೋಟಿ ಇದ್ರೊಳಗಿದ್ದು ನಿಮ್ಮಲ್ಲಿ ಇಂಥ ನೀವು ಊರಿ ನಿಮ್ಮ ತವ್ರ ಮನಿ? ಸುರ್ಪುರ್ ತಾಲೂಕು ಯಾಳಗಿ ಸರ್. ಸುರ್ಪುರ್ ತಾಲೂಕು ಯಾಳಗಿ. ಒಂದು ಹಳ್ಳಿಯಿಂದೇ ಬಂದವ್ರು ನೀವು? ಹಳ್ಳಿಯಿಂದಾನೇ ಸರ್. ನಮ್ ಗಂಡು ಮನಿನೂ ಹಳ್ಳಿನೇ, ಯಾಳ್ವಾರ್ ಅಂತ ಸರ್. ಇಲ್ಲೇ ನೀವು ತಾಳಿಕೋಟಿಗೆ ಬಂದು ನೆಲೆಸಿರಿ? ಅಂದ್ರೆ ನಾವು ಯಾಳ್ವಾರ್ಲಿಂದ ಬಿಸ್ನೆಸ್ ಪರ್ಪಸ್ಗೋಸ್ಕರ ನಾವು ಅಲ್ಲಿ ತಾಳಿಕೋಟಿಗೆ ಬಂದಿರಿ. ಅಚ್ಚಾ ಅಚ್ಚಾ. ನಮ್ದು ಎಲ್ಲ ಅಂದ್ರೆ ಆಲ್ರೌಂಡ್ ಎಲ್ಲ ಇದು. ನೀವು ಇಬ್ರು ಗಂಡ ಹೆಂಡತಿ ಹಳ್ಳಿಯೊಳಗೆ ಬಿಟ್ಟು ಅವ್ರ ಸ್ಕೋಪ್ ನಿಮ್ಗೆ ಸಿಕ್ಕು. ಇನ್ನೊಂದು ಹೇಳ್ಬೇಕಂದ್ರೆ ಸರ್, ನಾನು ಇದನ್ನ ಸ್ವಂತ ನಂದೇ ಆದಂತ ಕಾಲ್ ಮೇಲೆ ನಿಂದ್ರಕ್ಕೂ ಕೆಲವೊಂದಿಷ್ಟ ಅವಮಾನಗಳನ್ನ ಎದುರಿಸ್ಬಿಟ್ಟು ನಾನು ನಂದೇ ಆದಂತದ್ದು ಒಂದು ಏನೋ ಹೆಸರು ಮಾಡ್ಬೇಕು ಅಂತಾನೆ
ಇಂದಾನೆ ಇದು ಆರಿ ವರ್ಕ್ ನನಗೆ ದಾರಿ ದೀಪ ಆಯ್ತು ಸರ್ ಅಷ್ಟೇ. ಅಚ್ಚಾ ಅಚ್ಚಾ ಅಚ್ಚಾ. ಅಲ್ಲ ನಿಮ್ಮ ಕನಸುಗಳೇನದಾವಲ್ಲ, ಹ್ಯಾಟ್ಸ್ ಆಫ್ ಟು ಯು. ಯಾಕಂತ ಹಳ್ಳಿಯೊಳಗೆ ಇಬ್ಬರು ಹುಟ್ಟಿ ಬಂದು ತಾಳಿಕೋಟೆಗಿದ್ದು ಇವರಲ್ಲಿ ಕಲ್ತಿಲ್ಲ, ನೀವು ಏನೋ ಒಂದು ಇದ್ರೊಳಗೆ ಹಾಕಿ ನೀವು ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು, ಇನ್ನೂ ಸಾಧಿಸ್ಬೇಕಂತಿರಲ್ಲ. ನಮ್ದೇನು ಸರ್ ನನ್ಗೆ ಮೊದ್ಲಿಂದಾನು ನಿಮ್ಮ ಎಜುಕೇಶನ್ ಮೇಡಮ್? SSLC SSLC. ಅನಿಸೋದೇ ಇಲ್ಲ ಮೇಡಮ್, ನೀವು SSLC ಒಂದು ಸ್ವಲ್ಪ ನಮ್ಮ ಮನೆಯವರು SSLC ಸರ್. ಇವತ್ತಿನ ಮಿತಿಗೆ ಅವ್ರು ಕೋಟ್ಯಾಧಿಪತಿ ಸರ್, ಬಿಸ್ನೆಸ್ ಮಾಡ್ತಾರೆ, ದೊಡ್ಡ ಬಿಸ್ನೆಸ್ ಮಾಡ್ತಾರೆ. ನಮ್ಮಲ್ಲಿ ನಾ ಯಾರ ಹೆಸರು ಹೇಳಲ್ಲ, ಭಾಳ ಕಲ್ತಾರ್ರಿ. MA MCom ಗೋಲ್ಡ್ ಮೆಡಲಿಸ್ಟ್ ಕುಂತು ಇವತ್ತು ಎರಡು ಹಡ್ದು ಬರೀ ಅವ್ರು ತೊಳೆಯೋದು ಬೆಳೆಯೋದ್ರಾಗ ಅದಾರ ಅವ್ರು. ಇಲ್ಲಿ ಹೆಂಗಂದ್ರೆ ಸರ್, ತೊಳೆದು ಬೆಳೆಯೋದಕ್ಕಿಂತ ಕೆಲವೊಂದು ಟೈಮ್ದಾಗ ಸೋಮಾರಿತನ ಬಿಟ್ಬಿಡ್ಬೇಕು ನಾವು ಹೆಣ್ಮಕ್ಳು. ಆ ಸೋಮಾರಿತನ ಅದ ರೀ, ನಾ ಕಣ್ಣಾರಿ ನಾ ಹೆಸರು ಹೇಳೋದಿಲ್ಲ, ನಮ್ಮವ್ರು ಅದಾರ, ನಾ ಹೇಳಬಾರ್ದು. ಅದು ಏನದಲ್ಲ ನಿಮ್ಮಂಥವ್ರು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ನನಗೆ. ನನ್ಗೆ ಸುವರ್ಣ ಸಿಂದಗಿ ಅವ್ರ ಬಗ್ಗೆ ನಿಮ್ಮ ಬಗ್ಗೆ ಆಗಲಿ ನನಗೆಲ್ಲ ಹೇಳ್ತಾರೆ ಸರ್, ನಿನ್ಗೆ ಏನಾಗಿದೆ ಇದನ್ನೆಲ್ಲ ಯಾಕೆ ಮಾಡ್ತಿ ಅಂತ. ಅದು ನಂದು ಪ್ಯಾಷನ್, ನನ್ನ ಹಾಬಿ. ಇನ್ವಾಲ್ವ್ಮೆಂಟ್ ರೀ. ಇನ್ವಾಲ್ವ್ಮೆಂಟ್. ಈಗ ನಮ್ಮ ಮನೆಗೆ ಹೇಳ್ತಾರೆ ನಾನು ಹ್ಯಾಂಡಿಕ್ಯಾಪ್ಡು. ನಾನು 45 ವರ್ಷ ತನೂ 16ನೇ ವರ್ಷಕ್ಕೆ ಓಡ್ಲಿಕ್ಕೆ ಚಾಲು ಮಾಡಿದಾಗ 45 ವರ್ಷಕ್ಕೆ ನಿಂತೀನಿ. ನಾನು ಡೈಲಿ 10 ಕಿಲೋಮೀಟ್ರ್ ಓಡ್ತಿದ್ದೆ. ನಾನು ನನ್ನ ಏನು ಹಾಕೊಂಡು ಡ್ರೆಸ್ ತಂದು ನಮ್ಮ ಮನ್ಯಾಗ ಹಿಂಗೆ ಹಿಂಡ್ತಿದ್ರು, ಅಷ್ಟು ಬೆವ್ರು ಬಿಡ್ತಿತ್ತು. ಅಂಥ ಮನುಷ್ಯ